ಈ ಬಾರಿ ಬಿಗ್ ಬಾಸ್ ಸೀಸನ್ 11ರ ಲಿಲ್ಲಿಪುಟ್ ಹಾಗೆ ಪನ್ನಿಕುಟ್ಟಿ ಮತ್ತು ಟಾಸ್ಕ್ ಕ್ವೀನ್ ಆಗಿರುವಂತಹ ಭವ್ಯ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಭವ್ಯ ಗೌಡ ಅವರೇ, ನಿಮ್ಮ ಒಂದು ಬಿಗ್ ಬಾಸ್ ಜರ್ನಿಯನ್ನು ನೋಡಿದಾಗ ಮೇ ಬಿ ನೀವು ಬರಿಬೇಕಾಗಿರೋದು ಒಂದೇ ದಿನ ಅಂತ ಬರೀಬೇಕಾಗಿರುತ್ತೆ, ಯಾಕಂದರೆ ಒಂದು ದಿನ ಮಿಸ್ಸು. ಸೊ ಆ ಒಂದು ದಿನ ಮಿಸ್ಸಿಂಗ್ ಬಗ್ಗೆ ನಿಮ್ಗೆ ಎಷ್ಟು ರಿಗ್ರೆಟ್ಸ್ ಇದೆ, ಜೊತೆಗೆ ಕಂಪ್ಲೀಟ್ಲಿ ಒಂದು ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳೋದಾದರೆ ಏನು ಹೇಳ್ತಾರೆ ಭವ್ಯ ಅಂತ? ಹಾಯ್, ಮೊದಲನೇದಾಗಿ ಥ್ಯಾಂಕ್ ಯು, ನನಗೆ ಜಿಲೇಬಿ ಕೊಟ್ಟು ವೆಲ್ಕಮ್ ಮಾಡಿದ್ದಾರೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿಗ್ ಬಾಸ್ ಜರ್ನಿ ಅನ್ನೋದು ನನ್ನ ಲೈಫಲ್ಲಿ ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅಂದರೆ ರಿಗ್ರೆಟ್ ಏನೂ ಇಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರುವಾಗ ಯಾವುದೇ ರಿಗ್ರೆಟ್ಸ್ ಇಟ್ಕೊಳ್ದೆ ಹೊರಗೆ ಬಂದಿದ್ದೀನಿ. ಸ್ಲೈಟಾಗಿ ಬೇಜಾರಾಯಿತು, ಶಿಟ್ ಇನ್ನೊಂದು ದಿನ ಇಲ್ವಲ್ಲ, ಇನ್ನೊಂದು ದಿನ ಕೊನೆ ದಿನದಲ್ಲಿ ಆ ಮನೇಲಿ ನಾನಿಲ್ವಲ್ಲ ಅನ್ನೋದು ಬೇಜಾರಿತ್ತು. ಅದು ಬಿಟ್ಟರೆ ತುಂಬ ಖುಷಿ ಇದೆ. ಟಾಪ್ 6ಅಲ್ಲಿ ಬರೋದು ಅಷ್ಟು ಈಸಿ ಮಾತೇ ಇರಲಿಲ್ಲ. ಇದರಲ್ಲಿ ಟಾಪ್ 6ಗೆ ಬಂದಿದ್ದೆ, ಟಾಪ್ 6 ಆಗಿ ಹೊರಗಡೆ ಹೋದೆ, ಖುಷಿಯಿಂದ ತಲೆ ಎತ್ಕೊಂಡು ಪ್ರೌಡಾಗಿ ಹೋದೆ, ಏನು ರಿಗ್ರೆಟ್ಸ್ ಇಲ್ಲ. ಸೊ ಬಿಗ್ ಬಾಸ್ ಮನೇಲಿ ಅತಿ ಹೆಚ್ಚು ಎಲ್ಲದನ್ನು ಮಾಡಿರೋರು ನೀವೇ. ಸೊ ಲಾಸ್ಟ್ ಡೇನು ಸುದೀಪ್ ಸರ್ ಹತ್ರ ಕ್ಲಾಸ್ ತೆಗೆಸ್ಕೊಳ್ತೀರ ವೇದಿಕೆ ಮೇಲೂ, ಅಂದರೆ ಯಾಕೆ ನಿಮ್ಮನ್ನು ನೀವು ಸ್ಟ್ಯಾಟಿಸ್ಟಿಕ್ಸಲ್ಲಿ ನಂಬರ್ 1 ನಂಬರ್ 2 ಇಡಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಏನಾದರೂ ನಿಮಗೆ ಬೇಜಾರಿದೆಯಾ? ಹೌದು, ನಮ್ಮನ್ನು ನಾವು ಮೇಲೆ ಇಟ್ಕೋಬೇಕಾಗಿತ್ತು ಲಾಸ್ಟಲ್ಲಿ, ಅಂದರೆ ನೀವೆಲ್ಲ ಟೈಮಲ್ಲೂ ಫಸ್ಟಲ್ಲೇ ಇಟ್ಕೊಳ್ತಾ ಇದ್ರಿ ನಿಮ್ಮನ್ನು ನೀವು ಡೈರೆಕ್ಟಾಗಿ ರೆಬಲ್ ಆಗಿ ಮಾತಾಡೋ ಮೂಲಕ. ಆದರೆ ಇಲ್ಲಿ ಯಾಕೆ ನೀವು ಮೇಲಕ್ಕೆ ಇಟ್ಕೊಂಡ್ಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ಕೂಡ, ಸುದೀಪ್ ಸರ್ ಪ್ರಶ್ನೆ ಕೂಡ ಅದೇ. ಆ್ಯಕ್ಚುಲಿ ಏನಂದರೆ ಅವತ್ತಿನ ದಿನನೇ ನನಗೆ ಒಂಥರ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸು ಆ್ಯಂಡ್ ಸಿಕ್ಕಾಪಟ್ಟೆ ನರ್ವಸ್ ಫೀಲ್ ಆಗ್ತಿದೆ ಆ ದಿನ. ಯಾಕಂದರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಒಂಥರ ಭಯ ಆಗ್ತಿತ್ತು. ನಾನು ಏನೋ ಮೈಂಡ್ ಸೆಟ್ಟಲ್ಲಿ ಇಟ್ಟಿದ್ದದು ಓವರಲ್ಲೆಲ್ಲ ಇದು ಮಾಡಿ ಅಂತ. ಆಮೇಲೆ ಸುದೀಪ್ ಸರ್ ಕೇಳಿದಾಗ ಶಿಟ್ ಹೌದಲ್ವಾ, ಇಷ್ಟು ದಿನ ನಾನು ಎಲ್ಲೂ ಇಟ್ಕೊಂಡು ಬಂದೆ, ಇವತ್ತು ಯಾಕೆ ಹಿಂಗೆ ಮಾಡಿಕೊಂಡೆ ಅನ್ನೋದು ನನಗೂ ಅದೊಂದು ಸ್ವಲ್ಪ ಅವ್ರು ಹೇಳಿದ್ಮೇಲೆ ಎಸ್ ನಾನು ಎಲ್ಲೂ ಬಿಟ್ಕೊಂಡಿಲ್ಲ, ಎಲ್ಲೂ ಕುಗ್ಸ್ಕೊಂಡಿಲ್ಲ. ಕೆಲವೊಂದ್ಸಲ ಬೇಜಾರಾಗಿದೆ, ಅದನ್ನು ಹೇಳಿದ್ದೀನಿ. ಬಟ್ ಎಲ್ಲೂ ಆ ಥರ ಆ ಟೈಮಲ್ಲಿ ಆದ್ರೂ ನನ್ನನ್ನು ಟಾಪಲ್ಲೇ ಇಟ್ಕೊಂಡಿದ್ದೆ. ಆ ದಿನ ಯಾಕೆ ಹಂಗಾಯಿತು ಅಂತ ನಾನು ಥಿಂಕ್ ಮಾಡಿದೆ. ಬಟ್ ಆದಮೇಲೆ ಯೋಚನೆ ಮಾಡೋದು ಪ್ರಯೋಜನ ಇಲ್ಲ. ಇವಾಗ ಏನು ಮಾಡಿದ್ದೀನೋ ನೆಕ್ಸ್ಟ್ ಬಂದಾಗ ಯಾವುದೇ ರೀತಿ ತಪ್ಪು ಮಾಡಿದೆ ಮುಂದೆ ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಇದ್ದೆ. ಬಟ್ ಸರಿ ಹೇಳಿದಾಗ ಶಿಟ್ ಐ ಡಿಡ್ ಎ ಮಿಸ್ಟೇಕ್ ಅನ್ಕೊಂಡು ಒಂದ್ಸಲ ಸುಮ್ಮನೆ ಅದೇ.